ಕೇಳಿ, ನಾನು ನಿಮ್ಮನ್ನು ನಿಮ್ಮ ಜಾತಿಯವರನ್ನು ನಿಮ್ಮ ಕೂಡ ನಾವೆಂದ ಹೊರಟು ಬಂದ ಪ್ರಾಣಿ ಪಕ್ಷಿ ಮೃಗ ಸಕಲ ಭೂಜಂತುಗಳನ್ನು ಕುರಿತು ಒಂದು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಏನೆಂದರೆ, ಇನ್ನು ಮೇಲೆ ನಾನು ಪ್ರಾಣಿಗಳನ್ನು ಜಲ ಪ್ರಳಯದಿಂದ ನಾಶಪಡಿಸುವುದಿಲ್ಲ. ಇನ್ನು ಮುಂದೆ ಭೂಮಿಯು ಹಾಳು ಮಾಡುವ ಪ್ರಳಯವು ಬರುವುದೂ ಇಲ್ಲ. ದೇವರು ಮತ್ತೆ ಹೇಳಿದನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡವಿರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ತಲಾಂತರಗೆ ಮಾಡುವ ಈ ಪ್ರತಿಜ್ಞೆ ಮೇಘಗಳಲ್ಲಿ ನಾನಿಟ್ಟಿರುವ ಮಳೆ ಬಿಲ್ಲೆ ಗುರುತು. ನನಗೂ ಭೂಪ್ರಾಣಿಗೂ ಆದ ಒಡಂಬಡಿಕೆ ಇದೇ ಕುರುಹು. ನಾನು ಜಗದ ಮೇಲೆ ಮೇಘಗಳನ್ನು ಕ್ಷಮಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ನಾನು ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಜಲ ಹೆಚ್ಚಿ ಭೂಪ್ರಾಣಿಗಳೆಲ್ಲ ಹಾಳು ಮಾಡುವ ಪ್ರಳಯ ಬರುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವ ಜಂತಿಗೂ ಆದ ಶಾಶ್ವತ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಇದು ಅಲ್ಲದೆ ದೇವರು ನೋಹನಿಗೆ, ನನಗೂ ಸಮಸ್ತ ಭೂಮಿ ಜೀವಿಗೂ ಆದ ಒಡಂಬಡಿಕೆ ಇದೇ ಗುರುತು ಎಂದು ಹೇಳಿದರು. ನಾವೆಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯೆಫೆತ್ ಎಂಬುವರು ಜಗದೆಲ್ಲ ಹರಡಿಕೊಂಡಿರುವ ಜನರು. ನೋಹನ ಈ 3 ಮಕ್ಕಳಿಂದಲೂ ಉತ್ಪತ್ತಿಯಾದವು. ನೋಹನು ವ್ಯವಸಾಯಗಾರ, ದ್ರಾಕ್ಷಿ ತೋಟ ಮಾಡುವುದನ್ನು ಪ್ರಾರಂಭಿಸಿದನು. ಅವನೇ ಒಮ್ಮೆ ಅವನು ಕುಡಿದು ಆಮೇಲೇರಿ ಗಂಡಾರದಲ್ಲಿ ಬೆತ್ತಲಾಗಿ ಬಿದ್ದವನು. ತನ್ನ ತಂದೆ ಬೆತ್ತಲಾಗಿರುವುದನ್ನು ಕಂಡ ಕಾನಾನನ ತಂದೆ ಹನುಮಾನನ ಹೊರಗಿನಿಂದ ಶೇಮ್, ಯೆಫೆತ್ ಸೋದರಿಗೆ ತಿಳಿಸಿದನು. ಅವರಿಬ್ಬರು ಬಂದು ಹೊದಿಕೆಯನ್ನು ತೆಗೆದುಕೊಂಡು ಬೆನ್ನಿನ ಹಿಂದೆ ಹಾಕಿಕೊಂಡು ಹಿಂದು ಮುಂದಕ್ಕೆ ನಡೆದು ಬಂದು ತಂದೆಗೆ ಅದನ್ನು ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರಿಬ್ಬರು ಹಿಮ್ಮುಖರಾಗಿ ಇರುವುದರಿಂದ ತಂದೆ ಬೆತ್ತಲೆಯಾಗುವುದನ್ನು ನೋಡಲಿಲ್ಲ. ನೋಹನಿಗೆ ಅಮಲು ಇಳಿದ ಮೇಲೆ ತನ್ನ ಹಿರಿಯ ಮಗ ಮಾಡಿದ್ದು ತಿಳಿಯಿತು. ಆಗ ಅವನು ಹೀಗೆಂದನು, ಶಾಪ ತಟ್ಟಲಿ ಕಾನಾನಿಗೆ, ದಾಸನು ದಾಸನಾಗಲಿ. ಅವನು ತನ್ನ ಸೋದರರಿಗೆ ಸ್ತೋತ್ರ ಸಮೇತ ದೇವರಾದ ಸರ್ವೇಶ್ವರನಿಗೆ ದಾಸನಾಗಲಿ. ಕಾನಾನನು ಶೇಮನಿಗೆ ಅಭಿವೃದ್ಧಿಯನ್ನು ನೀಡಲಿ. ದೇವರು ಯೆಫೆತನಿಗೆ ವಾಸವಾಗಿರುವನು. ಶೇಮನ ಗುಡಾರದೊಳಗೆ ದಾಸನಾಗಲಿ. ಕಾನಾನನು ಯೆಫೆತನಿಗೆ ಜಲಪ್ರಳಯ ಮುಗಿದ ಮೇಲೆ ನೋಹನು 35 ವರ್ಷ ಬದುಕಿದನು. ಸತ್ತಾಗ ಅವನಿಗೆ 950 ವರ್ಷಗಳಾದವು. ನೋಹನ ಮಕ್ಕಳಾದ ಶೇಮ್, ಹಾಮ್ ಮತ್ತು ಯೆಫೆತನಿಗೆ ಜಲಪ್ರಳಯ ಮುಗಿದ ಮೇಲೆ ಮಕ್ಕಳಾದರು. ಅವರ ವಂಶಾವಳಿ ಇದು. ಯೆಫೆತನ ಮಕ್ಕಳು ಇವರು: ಗೊಮೆರ್, ಮಾಗೋಗ್, ಮಾದವ್, ಯಾವಾನ್, ತುಬಾಲ್, ಮೆಷೆಕ್, ತಿರ್ಸ. ಗೋಮೆರನ ಮಕ್ಕಳು ಅಷ್ಕೆನಾಜ್. ಹಾಮನ ಮಕ್ಕಳು ಯಾಕೆಂದರೆ ಕುಷ್, ಈಜಿಪ್ಟ್, ಲಿಬಿಯಾ. ಕಾನಾನೆಂಬುವರು ಕುಷನ ಮಕ್ಕಳು: ಸೆಬಾ, ಹವಿಲ, ಸಬ್ರ, ರಂಗ, ಸಬ್ರಾಕ ಎಂಬ ಜನಾಂಗಗಳಲ್ಲಿ ರಗ್ನಸಂತಾನದವರು. ಶೇಬ, ದೆದಾನ್ ಎಂಬ ಜನಾಂಗಗಳು ಕುಷನಿಂದ ಪಡೆದನು. ಇವನೇ ಪರಾಕ್ರಮ, ಮೊಟ್ಟ ಮೊದಲ ಭೂರಾಜ. ದೇವರ ದೃಷ್ಟಿಯಲ್ಲಿ ದಿಟ್ಟ ಬೇಟೆಗಾರ. ಪ್ರಭು ನಿನ್ನನ್ನು ನಿರ್ವೋಧಂತಹ ದಿಟ್ಟ ಬೇಟೆಗಾರನಾಗಿಸಿ ಎಂಬ ನಾಣ್ಣುಡಿ ಇಂದಿಗೂ ಇದೆ. ಬಾಬಿಲೋನಿಯ ನಾಡಿನಲ್ಲಿರುವ ಯುರೇಕಾತ್, ಬಾಬಿಲೋನಿನ ಕನ್ಯೆಯ ಎಲ್ಲ ಘಟಕಗಳೆಲ್ಲ ಅವರ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ನಾಡಿನ ಹೊರಟು ಅಸಿಸಿಯಾ ನಾಡಿಗೆ ಬಂದು ನಿವೆ, ರೋಬೋತಿರ, ಕೆಲಹ ಎಂಬ ಪಟ್ಟಣಗಳನ್ನು, ನಿವೆಗೂ ಮಹಾಪಟ್ಟಣವಾದ ಕೆಹಲಕ್ಕೂ ನಡುವೆ ಇರುವ ರೆಜೆನ್ ಪಟ್ಟಣವೂ ಕಟ್ಟಿಸಿದನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.